ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನನಗೆ ದಿನೇಶ್ ಗುಂಡೂರಾವ್ ಅವರು ಈ ನೇಮಕಾತಿ ಪತ್ರವನ್ನ ನೀವೇ ವಿತರಣೆ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೆ ಸಾಂಕೇತಿಕವಾಗಿ ನೇಮಕಾತಿ ಪತ್ರವನ್ನ ವಿತರಣೆ ಮಾಡಿದ್ದೇನೆ. ಸುಮಾರು 1,000 ಜನರು ಇವತ್ತು ಹೊಸದಾಗಿ ನೇಮಕಾತಿ ಪತ್ರವನ್ನು ಪಡೆದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಯಾರ್ಯಾರು ಹೊಸದಾಗಿ ನೇಮಕ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಮತ್ತು ಶುಭವನ್ನು ಕೋರಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಹಳ ಪ್ರಮುಖವಾದಂತಹ ಇಲಾಖೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನೇಮಕ ಆಗಿರ್ತಕ್ಕಂಥದ್ದು ಕೇವಲ ವೃತ್ತಿಗೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ಅಲ್ಲ. ಈ ಇಲಾಖೆ ಜನರನ್ನ ಬದುಕಿಸ್ತಕ್ಕಂಥ ಇಲಾಖೆ, ಜೊತೆಗೆ ರೋಗಗಳನ್ನ ತಡೆಗಟ್ಟತಕ್ಕಂಥ ಇಲಾಖೆ. ಅದರಿಂದ ನೀವೆಲ್ಲರೂ ಕೂಡ ಜನರನ್ನ ಬದುಕಿಸ್ತಕ್ಕಂಥವರು ಅಂತಕ್ಕಂಥದನ್ನ ಸದಾ ಜ್ಞಾಪಕದಲ್ಲಿ ಇಟ್ಟಿರಬೇಕು ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ 2ನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಹಂತವಾಗಿ ಭರ್ತಿ ಮಾಡ್ತೀವಿ ಅಂತೇಳಿ ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆ ಭರ್ತಿ ಆಗ್ಲೇಬೇಕು. ಯಾಕಂತಂದ್ರೆ ನೀವೆಲ್ಲರೂ ಕೂಡ ಜನರ ನಡುವೆ ಮತ್ತು ಸರ್ಕಾರದ ಮಧ್ಯೆ ಸೇತುವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಅದರಲ್ಲೂ ಬಹಳ ಮುಖ್ಯವಾಗಿ ನಮಗೆ ಜೀವನದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತಂದ್ರೆ ಶಿಕ್ಷಣ, ಆರೋಗ್ಯ ಮತ್ತು ಪೊಲೀಸ್ ಇವುಗಳನ್ನ ಎಸೆನ್ಷಿಯಲ್ ಸರ್ವಿಸ್ ಅಂತ ಕರಿತೀವಿ. ಇವು ಹೆಚ್ಚು ಖಾಲಿ ಇರಬಾರದು ಮತ್ತು ಹೆಚ್ಚು ಕಾಲ ಇರಬಾರದು. ಅದಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಬಹಳ
ವಿಳಂಬ ಆಯಿತು, ನಿಜ. ಕಾರಣಾಂತರಗಳಿಂದ ವಿಳಂಬ ಆಯಿತು. ಒಳ ಮೀಸಲಾತಿ ಸಮಸ್ಯೆ ಇತ್ತು. ಈಗ ಸಮಸ್ಯೆ ಬಗೆಹರಿದಿದೆ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ವಿಶೇಷವಾಗಿ ಶಿಕ್ಷಣ, ಆರೋಗ್ಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಶೀಘ್ರ ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ಇಲಾಖೆಗಳಲ್ಲದೇನೆ ಬೇರೆ ಇಲಾಖೆಗಳಲ್ಲೂ ಕೂಡ ಖಾಲಿ ಇರ್ತಕ್ಕಂಥದ್ದು ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಇವುಗಳನ್ನ ಹಂತ ಹಂತವಾಗಿ ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವೆಲ್ಲವೂ ಕೂಡ ನೇಮಕಾತಿಗಳು ಕೌನ್ಸಿಲಿಂಗ್ ಮೂಲಕ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಭ್ರಷ್ಟಾಚಾರ ತೆಗೆದುಹಾಕಬೇಕು ಅಂತಕ್ಕಂಥದ್ದು ಸರ್ಕಾರದ ಆಶಯ. ಹಾಗಾಗಿ ಕೌನ್ಸಿಲಿಂಗ್ ಅನ್ನ ಸುಮಾರು 6,000 5,700 ವರ್ಗಾವಣೆ 5,700 ಡಾಕ್ಟರ್ಗಳನ್ನು ಸೇರಿಸ್ಕೊಂಡು ವೈದ್ಯರುಗಳು ಇದಾರಲ್ಲ ಅವ್ರನ್ನು ಸೇರಿಸ್ಕೊಂಡು 5,700 ಹುದ್ದೆಗಳನ್ನ ಕೌನ್ಸಿಲಿಂಗ್ ಮೂಲಕ ನಾವು ವರ್ಗಾವಣೆ ಮಾಡಿದ್ದೇವೆ. ಜೊತೆಗೆ ಈ ನೇಮಕಾತಿಗಳನ್ನು ಕೂಡ ಕೌನ್ಸಿಲಿಂಗ್ ಮೂಲಕನೇ ನೇಮಕಾತಿಗಳನ್ನ ಮಾಡಿದ್ದೇವೆ. ಭ್ರಷ್ಟಾಚಾರ ನಡೀಬಾರದು ವರ್ಗಾವಣೆ ಮತ್ತು ನೇಮಕಾತಿಗಳಲ್ಲಿ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ನಾನು ನಿಮ್ಗೆಲ್ಲ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಗೆಲ್ಲ ಕೌನ್ಸಿಲಿಂಗ್ ನಲ್ಲಿ ಮಾಡ್ತಾ ಇರೋದ್ರಿಂದ ನೀವು ದಯಮಾಡಿ ಯಾರ ಬಳಿಗೂ ಹೋಗ್ಬೇಡಿ, ವರ್ಗಾವಣೆ ಮಾಡಿಸ್ಕೊಡಿ ಅಂತೇಳಿ ಯಾರ ಬಳಿಗೂ ಯಾರ ಬಳಿಗೂ ಹೋಗ್ಬೇಡಿ. ಅವರು ನಮ್ಮಲ್ಲಿ ಏಜೆಂಟ್ಗಳು ಶುರುವಾಗ್ಬಿಟ್ಟಿದ್ದಾರೆ, ವರ್ಗಾವಣೆ ಏಜೆಂಟ್ಗಳು. ಅವರು ನಮಗೆ ಯಾರ ಹತ್ರ ಇದ್ದಾರೆ ಅವ್ರನ್ನೇ ಹುಡುಕ್ತಾರೆ. ಅವ್ರಿಗೂ ದುಡ್ಡು ಕೊಡಬೇಕು, ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಯಾರು ದಯಮಾಡಿ ಇನ್ಮೇಲೆ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಯಾಕೆಂದ್ರೆ ನಾನು 40 ವರ್ಷಕ್ಕೂ ಹೆಚ್ಚು ಕಾಲ ಮಂತ್ರಿಯಾಗಿ, MLA ಆಗಿ, ವಿರೋಧ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಈಗ ಮೊದಲು ಶುರುವಿನಲ್ಲಿ ಇರಲಿಲ್ಲ ಅಷ್ಟೊಂದು, ಈಗ ಹೆಚ್ಚಾಗ್ತಾ ಇದೆ. ನೀವೆಲ್ಲ ಆರೋಗ್ಯ ಇಲಾಖೆಯನ್ನು ಬಯಸಿ ಬಂದಿರತಕ್ಕಂಥದ್ದು ಮಾನವೀಯತೆಯಿಂದ ಕೆಲಸ ಮಾಡಲಿಕ್ಕೋಸ್ಕರ. ಮಾನವೀಯತೆ ಇದೆಯಲ್ಲ, ಇದು ಬಹಳ ಮುಖ್ಯ. ನಿಮ್ಮಲ್ಲಿ ಯಾವುದೇ ಜಾತಿ, ಧರ್ಮ ಯಾವುದು ಬರಲ್ಲ, ಮಾನವೀಯತೆ ಒಂದೇ. ನಮ್ಮ ಮನುಷ್ಯ ಜಾತಿ ಇದೆಯಲ್ಲ, ಸ್ವಾರ್ಥಿಗಳು ನಾವು. ಕಾಯಿಲೆ ವಾಸ ಆಗೋವರೆಗೆ ಯಾವುದೇ ಜಾತಿ ಇರಲ್ಲ. ಕಾಯಿಲೆ ವಾಸಿ ಆದ ಮೇಲೆ ಜಾತಿ ಶುರುವಾಗುತ್ತೆ, ಧರ್ಮ ಶುರುವಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಶಸ್ತ್ರಚಿಕಿತ್ಸೆ ಇರ್ತದಲ್ಲ, ಆಗ ರಕ್ತ ಕೊಡಲೇಬೇಕು. ಆ ರಕ್ತ ಕೊಡುವಾಗ ಯಾವ ಜಾತಿಯವ್ರನ್ನಾದ್ರೂ ರಕ್ತ ತಗೋತೀವಿ ಅಲ್ವಾ? ಶರೀರದ ಒಳಗಡೆಗೆ ತಗೋತೀವಿ.
ಅವನು ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಜೈನ್ ಇರಲಿ, ಯಾವುದೇ ರಕ್ತ ಇಂಥ ಜಾತಿಯಿಂದ ಬರೆಯಿರೋ ರಕ್ತ ಬಾಟ್ಲಿಗಳಲ್ಲಿ ಆಮೇಲೆ ತಕೊಂಡ್ಮೇಲೆ ಕಾಯಿಲೆ ವಾಸಿ ಆದ್ಮೇಲೆ ಶಸ್ತ್ರಚಿಕಿತ್ಸೆ ಮಾಡಿ ಅದು ಯಶಸ್ವಿ ಆದ್ಮೇಲೆ ಆಮೇಲೆ ಹೊರಗಡೆ ಬಂದ್ಮೇಲೆ ಕಾಯಿಲೆ ವಾಸಿಯಾಗಿ ಬಂದ್ಮೇಲೆ ನೀ ಯಾವ ಜಾತಿ, ಆ ಜಾತಿ, ಈ ಜಾತಿ ಅಂತ ಮಾಡ್ತೀವಿ. ಕಾಯಿಲೆ ಬಂದಾಗ ಜಾತಿ ಇರಲ್ಲ, ನೀವು ಕೆಲಸ ಮಾಡುವಾಗ ಜಾತಿ ಇರಲ್ಲ, ಹೊರಗಡೆ ಬಂದ್ಮೇಲೆ ನೀವೆಲ್ಲ ಜಾತಿ ಧರ್ಮ ಇದೆಯಲ್ಲ ಇದು ವೈಯಕ್ತಿಕವಾದದ್ದು, ಇವು ಮನೆಯಲ್ಲೇ ಬಿಟ್ಟು ಹೊರಗಡೆಯಿಂದ ಬಂದು ಕೆಲಸ ಮಾಡೋದು. ಅದರಿಂದ ನೀವೆಲ್ಲರೂ ಕೂಡ ನಾವು ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ನಾಣ್ಣುಡಿ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಲ್ವೇನಮ್ಮ? ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದನ್ನ ಚಾಚು ತಪ್ಪದೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬಂದ ಮೇಲೆ ವಾಸಿ ಮಾಡ್ತಕ್ಕಂಥದ್ದು ಒಂದು ಭಾಗ, ಬರದ ರೀತಿ ನೋಡ್ಕೊಳ್ತಕ್ಕಂಥದ್ದೇ ಇನ್ನೊಂದು ಭಾಗ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಆರೋಗ್ಯ ಇಲಾಖೆ ಈಗ ನೀವು ಡಾಕ್ಟರ್ಗಳಷ್ಟೇ ಇಂಪಾರ್ಟೆಂಟು, ನರ್ಸ್ಗಳಿರ್ಬೋದು, ಡ್ರಗ್ ಇನ್ಸ್ಪೆಕ್ಟರ್ ಇರ್ಬೋದು, ಎಂತದು ಈಗ ಫಾರ್ಮಾಸಿಸ್ಟ್ಗಳು, ಇವರೆಲ್ಲ ಯಾರೇ ಆಗಿರಲಿ ರೋಗಿಗಳಿಗೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಹುದ್ದೆಗಳು ಇವು. ಅದರಿಂದ ನೀವು ಡಾಕ್ಟರ್ಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅಂತಕ್ಕಂಥದನ್ನ ಮಾಡಬೇಕಾಗ್ತದೆ. ನೀವಿಲ್ಲದೆ ಹೋದ್ರೆ ಯಾವುದೇ ಆಸ್ಪತ್ರೆ ನಡೀಲಿಕ್ಕೆ ಸಾಧ್ಯ ಇಲ್ಲ, ಆರೋಗ್ಯ ಇಲಾಖೆ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಗಳು ಎಷ್ಟು ಮುಖ್ಯನೋ ನೀವು ಕೂಡ ಅಷ್ಟೇ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನೀವೆಲ್ಲರೂ ಕೂಡ ಮಾನವೀಯತೆಯಿಂದ ವರ್ತಿಸಬೇಕು ಅಷ್ಟೇ. ಮನುಷ್ಯರ ಜೀವದ ಜೊತೆ ಯಾವುದೇ ಕಾರಣಕ್ಕೆ ಚೆಲ್ಲಾಟ ಮಾಡಬಾರದು, ನಿರ್ಲಕ್ಷ್ಯ ಮಾಡಬಾರದು. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆರೋಗ್ಯ ಇಲಾಖೆ ಏನೇನು ಕೆಲಸ ಮಾಡಿದೆ ಅದನ್ನೆಲ್ಲ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಅವನ್ನೆಲ್ಲ ಮತ್ತೆ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಮತ್ತೆ ಹರ್ಷಗುಪ್ತ ಅವರು ಕೂಡ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಮಾನವೀಯತೆಯಿಂದ ನಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ನೀವು ಮಾನವೀಯತೆಯಿಂದ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ರೋಗಿಗಳನ್ನ ಕರುಣೆಯಿಂದ ನೋಡಿ, ಪ್ರೀತಿಯಿಂದ ನೋಡಿ ಅಷ್ಟೇ. ನಿರ್ಲಕ್ಷ್ಯ ಮನೋಭಾವ ಇದು ಕೂಡುದು. ಇದನ್ನ ಪಾಲನೆ ಮಾಡಿದರೆ ನಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ, ನಮಗೂ ಒಳ್ಳೆಯ ಹೆಸರು ಬರ್ತದೆ, ಮತ್ತೆ ನಿಮಗೂ ಒಳ್ಳೆಯ ಹೆಸರು ಬರ್ತದೆ. ಅದನ್ನು ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ನಿಮ್ಮ ಆಯುಷು ಆರೋಗ್ಯ ಕೊಡ್ಲಿ ನಿಮಗೆ ಅಂತಕ್ಕಂಥ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.